ನಿಮಗೋಸ್ಕರ ಏಂಜಲ್ಸ್ ಕಡೆಯಿಂದ ಯೂನಿವರ್ಸ್ ಕಡೆಯಿಂದ ಏನು ನಿಮಗೆ ಎಚ್ಚರಿಕೆ ಸಂದೇಶವನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ, ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೋಡೋಣ. ಓಕೆ, ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೂ ಥರ್ಡ್. ಓಕೆ, ಗ್ರೂಪ್ ಫಸ್ಟ್ ಕ್ರಿಸ್ಟಲ್ ಮೂಲಕ ಆದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಫಸ್ಟ್, ಸೆಕೆಂಡ್, ಥರ್ಡ್ ಈ ರೀತಿಯಾದರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ನಿಮ್ಮ ಇಂಟ್ಯೂಷನ್ ಹೇಗೆ ಹೇಳುತ್ತೆ ಆ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಈ ಕ್ರಿಸ್ಟಲ್ ಅಥವಾ ಗ್ರೂಪ್ ಫಸ್ಟನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಏಂಜಲನ್ನು ನೆನಪಿಸ್ಕೊಳ್ಳಿ. ಯೂನಿವರ್ಸ್ ಕಡೆಯಿಂದ ಯಾವ ವಿಚಾರಗಳಲ್ಲಿ ನೀವು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ನಿಮಗೆ ಅನ್ನುವಂಥದ್ದು ನೋಡೋಣ. ನಿಮಗೆ ನಿಮ್ಮ ಯೂನಿವರ್ಸ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮಗೆ ಗೊತ್ತಿದೆ ಯಾವ ವಿಚಾರಗಳಲ್ಲಿ ಮಿರರ್ ಬಂದಿದೆ. ಮಿರರ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ಗೈಡ್ ಮಾಡ್ತಾ ಇದೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ನಿರ್ಧಾರವನ್ನು ತಗೊಳ್ಳುವಾಗ, ಮುಂದಿನ ಹೆಜ್ಜೆಯನ್ನು ಇಡುವಾಗ ನೀವು ಅದರ ಬಗ್ಗೆ ಇನ್ನೊಮ್ಮೆ ಯೋಚಿಸಬೇಕು ಅನ್ನುವಂತಹದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅವಸರದಿಂದ ನಿರ್ಧಾರಗಳನ್ನು ತಗೊಂಡು ಎಲ್ಲೋ ಒಂದು ರೀತಿ ನೀವು ಪ್ರಾಬ್ಲಮ್ಗೆ ಸಿಲ್ಕೊಳ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದು ನಿಮಗೂ ಕೂಡ ಗೊತ್ತಿದೆ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಫ್ರೆಂಡ್ಸ್ ಜೊತೆ ಏನಾದರೂ ಪಾರ್ಟಿ ಮಾಡೋದು, ಸೆಲೆಬ್ರೇಷನ್ ವಿಷಯ ಆಗಿರ್ಬೋದು, ಈ ರೀತಿಯಾಗಿ ಸಂತೋಷಕರವಾದಂತಹ ವಿಚಾರಗಳಲ್ಲಿ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ ನನಗೆ. ಆ ವಿಚಾರಗಳಲ್ಲಿ ಕೆಲವೊಬ್ಬರು ಯಾವುದಾದ್ರೂ ರೀತಿ ನೀವು ಸೆಲೆಬ್ರೇಷನ್ಗೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಏನಾದರೂ ಆ ರೀತಿಯಾದಂತಹ ಪ್ಲಾನ್ ಏನಾದರೂ ನಿಮಗೆ ಮುಂದಿನ ದಿನಗಳಲ್ಲಿದ್ದರೆ ಅದರ ಬಗ್ಗೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದು ನಿಮಗೆ ಕೂಡ ಗೊತ್ತಿದೆ, ಆ ವಿಚಾರದ ಬಗ್ಗೆ ನಿಮಗೆ ಕೂಡ ಗೊತ್ತಿದೆ ಅನ್ನುವಂಥದ್ದು, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ನೀವು ಅವಸರದ ನಿರ್ಧಾರ ಕೆಲವೊಂದನ್ನು ತಗೊಂಡಿದ್ದೀರಾ ಅನ್ನುವಂಥದ್ದು ಕೂಡ ನಿಮಗೆ ತಿಳಿದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು ನಿಮಗೆ ತಿಳಿದಿದೆ. ಆ ವಿಚಾರಗಳ ಬಗ್ಗೆ ನೀವು ಹೆಚ್ಚಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯೂನಿವರ್ಸ್ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಸಂತೋಷದ ಯಾವುದೋ ಒಂದು ರೀತಿಯ ನೀವು ಫ್ರೆಂಡ್ಸ್ ಜೊತೆ ಸುತ್ತಾಡುವಂಥದ್ದು ಅಥವಾ ಪಾರ್ಟಿ ಮಾಡುವಂಥದ್ದು, ಈ ರೀತಿಯ ವಿಚಾರಗಳನ್ನು ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು, ನಿರ್ಧಾರ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು, ಎಲ್ಲಾದರೂ ಟ್ರಿಪ್ ಹೋಗಬೇಕು ಅನ್ನುವಂಥದ್ದಾಗಿರ್ಬೋದು. ಈ ರೀತಿಯ ನಿರ್ಧಾರಗಳನ್ನು ನೀವು ಮನಸ್ಸಿನಲ್ಲಿ ಮಾಡ್ಕೊಂಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದರ ಬಗ್ಗೆ ಎಚ್ಚರಿಕೆಯಿಂದ ಸ್ವಲ್ಪ ಎಚ್ಚರವಾಗಿರಿ ಅನ್ನುವಂತಹದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ನೀವು ಎಲ್ಲೋ ಒಂದು ಕಡೆ ಒಂಟಿ ಅನ್ನುವಂತಹ ಭಾವನೆ ನಿಮಗೆ ಕಾಡ್ತಾ ಇದೆ ಅನ್ನುವಂಥದ್ದು. ಆದ್ದರಿಂದ ನೀವು ಫ್ರೆಂಡ್ಸನ್ನು ಮೀಟ್ ಮಾಡಬೇಕು. ಎಲ್ಲೋ ಒಂದು ರೀತಿ ನೀವು ಕೆಲವೊಂದು ವಿಚಾರಗಳ ಬಗ್ಗೆ ದುಃಖ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದೆ, ಎಲ್ಲೋ ನೀವು ಒಂಟಿ ಅನ್ನೋ ಫೀಲ್ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ನೀವು ಹೊರ ಬರಬೇಕು ಅನ್ನುವಂತಹ ಕಾರಣದಿಂದ ಎಲ್ಲೋ ಒಂದು ರೀತಿ ಅವಸರದ ನಿರ್ಧಾರಗಳನ್ನು ತಗೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಅನ್ನುವಂಥದ್ದು, ಎಚ್ಚರಿಕೆಯಿಂದ ನಿರ್ಧಾರ
ಕೆಲವೊಂದು ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮಗೆ ಒಂಟಿಯಾಗಿದ್ದು ಎಲ್ಲೋ ಒಂದು ರೀತಿ ಬೇಸರ ಕಾಡ್ತಿದೆ. ಆದ್ದರಿಂದ ನೀವು ಫ್ರೆಂಡ್ಸ್ಗಳ ಜೊತೆ ಯಾವುದೋ ಒಂದು ರೀತಿ ಸಂತೋಷವಾದ ಕ್ಷಣವನ್ನು ಕಳಿಬೇಕು, ಸುತ್ತಾಡಬೇಕು, ಈ ರೀತಿಯನ್ನು ಕೆಲವೊಬ್ಬರು ಪ್ಲಾನ್ ಹಾಕ್ಕೊಂಡಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ. ಅದರ ಬಗ್ಗೆ ನೀವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದ್ದೀರಾ, ಅದನ್ನು ಇನ್ನೊಮ್ಮೆ ಯೋಚನೆ ಮಾಡಿ ಅನ್ನುವಂಥದ್ದನ್ನು ಕೂಡ ಅದರ ಬಗ್ಗೆ ಇನ್ನೊಮ್ಮೆ ಗಮನ ವಹಿಸಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ಹೆಚ್ಚಾಗಿ ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವಂತಹವರು ಈ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೂಪ್ ಫಸ್ಟ್ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ನಿಮಗೆ ಎಲ್ಲವೂ ಇದ್ದರೂ ಕೂಡ ಒಂಟಿತನ ಅನ್ನುವಂತಹದ್ದು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದಕ್ಕೋಸ್ಕರ ನೀವು ಫ್ರೆಂಡ್ಸನ್ನು ಹುಡುಕ್ತಾ ಇದ್ದೀರಾ, ನಿಮ್ಮನ್ನು ಪ್ರೀತಿಸುವವರನ್ನು ನೀವು ಹುಡುಕ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಿದೆ. ಆ ವಿಚಾರದಲ್ಲಿ ನೀವು ನಿರ್ಧಾರಗಳನ್ನು ತಗೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸಡನ್ನಾಗಿ ಯಾವುದೋ ಒಂದು ನಿರ್ಧಾರವನ್ನು ತಗೊಂಡು ಸಮಸ್ಯೆಗಳಿಗೆ ಸಿಲುಕೊಳ್ಬೇಡಿ ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಹೆಚ್ಚಾಗಿ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ನಿಮ್ಮ ಹತ್ರ ಎಲ್ಲವೂ ಇದ್ದರೂ ಕೂಡ ಎಲ್ಲೋ ನಿಮಗೆ ಒಂಟಿತನ ಅನ್ನುವಂಥದ್ದು ನಿಮ್ಮಲ್ಲಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಗಮನ ವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ. ಸಂತೋಷ ಅನ್ನುವಂಥದ್ದು ನಿಮಗೆ ಇದೆ, ನಿಮ್ಮಲ್ಲೇ ಇದೆ, ಆದರೆ ಬೇರೆ ಎಲ್ಲೋ ಹುಡುಕ್ತಾ ಇದ್ದೀರಾ. ನಿಮ್ಮಲ್ಲೇ ಇರುವಂಥದ್ದು ಸಂತೋಷವನ್ನು ಬಿಟ್ಟು ಬೇರೆ ಎಲ್ಲೋ ಇದೆ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಹೆಚ್ಚು ಎಚ್ಚರವನ್ನು ವಹಿಸಿ ಅನ್ನುವಂಥದ್ದು ಅದರ ಬಗ್ಗೆ ನೀವು ಗಮನ ಕೊಡಿ ಅನ್ನುವಂಥದ್ದು ಬಗ್ಗೆ ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ ಆಲ್ರೆಡಿ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ, ಆದರೂ ಕೂಡ ಎಲ್ಲೋ ಒಂದು ರೀತಿ ನೀವು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ನು ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದೆ, ಆದರೆ ಅದನ್ನು ಎಲ್ಲೂ ನೀವು ಕೇಳ್ತಾ ಇಲ್ಲ, ಅದನ್ನು ಎಲ್ಲೋ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದನ್ನು ಯೂನಿವರ್ಸ್ ನಿಮಗೆ ಮತ್ತೊಮ್ಮೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಬಯಸ್ತಿದ್ದೀರಾ ಅನ್ನುವಂಥದ್ದು, ತುಂಬ ಸಿಂಗಲ್ ಆಗಿದ್ದೀರಾ, ಎಲ್ಲೋ ನಿಮಗೆ ಒಂಟಿತನ ಅನ್ನುವಂಥದ್ದು ಕಾಡ್ತಾ ಇದೆ. ಸೊ ನೀವು ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಇಂಟ್ಯೂಷನ್ ನಿಮಗೆ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದೆ, ಅದನ್ನು ಹೆಚ್ಚಾಗಿ ನೀವು ಫಾಲೋ ಮಾಡಿ ಅನ್ನುವಂಥದ್ದು. ಅಥವಾ ನೀವು ಎಲ್ಲೋ ನಿಮ್ಮನ್ನು ಪ್ರೀತಿಸುವಂತಹವರನ್ನು ನೀವು ಮೀಟ್ ಮಾಡಬೇಕು, ನೋಡಬೇಕು ಅನ್ನುವಂತಹ ಗೊಂದಲದಲ್ಲಿ ನಿಮ್ಮ ಮನಸ್ಸು ಸಿಲುಕಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರಿಂದ ಹೊರಬನ್ನಿ ಅನ್ನುವಂಥದ್ದನ್ನು ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ಎಲ್ಲೋ ಒಂದು ರೀತಿ ನಿಮ್ಮಲ್ಲೇ ನೀವು ಸಂತೋಷವಾಗಿದ್ದೀರಾ, ಆದರೂ ಕೂಡ ನೀವು ಅದನ್ನು ಎಲ್ಲೋ ಗಮನಿಸ್ತಾ ಇಲ್ಲ. ಒಂಟಿ ಅನ್ನುವಂತಹದ್ದೇ ನಿಮಗೆ ಹೆಚ್ಚಾಗಿ ಕಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಇಲ್ಲಿ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಅನ್ನುವಂಥದ್ದು ಕೂಡ ಸಿಂಗಲ್ ಆಗಿರೋರಿಗೆ ಹೇಳ್ತಾ ಇರೋದು. ಇಲ್ಲಿ ಪ್ರೀತಿ ಅನ್ನುವಂಥದ್ದನ್ನು ಕೂಡ ನೀವು ಬಯಸ್ತಾ ಇದ್ದೀರಾ, ಅದರ ಅವಶ್ಯಕತೆ ನಿಮಗೆ ಈಗ ಇಲ್ಲ ಸದ್ಯಕ್ಕೆ, ಆದರೂ ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಆ ಕಡೆಗೆ ಸಾಗ್ತಾ ಇದೆ ಅನ್ನುವಂಥದ್ದು. ಅದರ ಬಗ್ಗೆ ಕೂಡ ನೀವು ಎಚ್ಚರ ವಹಿಸಿ ಅನ್ನುವಂಥದ್ದು ಯೂನಿವರ್ಸ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಹೆಚ್ಚಾಗಿ ಮೆಡಿಟೇಷನ್ ಕಡೆಗೆ ನಿಮ್ಮ ಗಮನವನ್ನು ವಹಿಸಿ ಅನ್ನುವಂಥದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಮೆಡಿಟೇಷನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ನಿಮಗೆ ಒಂದು ನಿಮ್ಮ ಮನಸ್ಸು ತುಂಬಾ ಹ್ಯಾಪಿಯಾಗಿದೆ, ಆದರೆ ನಿಮ್ಮ ಒಳ ಮನಸ್ಸು ಹೇಳೋದನ್ನು ನೀವು ಎಲ್ಲೋ ಗಮನಿಸ್ತಿಲ್ಲ ಅನ್ನುವಂಥದ್ದನ್ನು ಯೂನಿವರ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಮೆಡಿಟೇಷನನ್ನು ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೆಡಿಟೇಷನಲ್ಲಿ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ನಿಮಗೆ ಏಂಜಲ್ ಸಪೋರ್ಟ್ ಇದೆ, ಆದರೂ ಎಲ್ಲೋ ಒಂದು ರೀತಿ ನೀವು ಬೇಸರ ಅನ್ನುವಂಥದ್ದನ್ನು ಕೆಲವೊಮ್ಮೆ ನಿಮ್ಮ
ಮನಸ್ಸಿನಲ್ಲಿ ಕೆಲವೊಮ್ಮೆ ಮೂಡ್ತಾ ಇದೆ ಅನ್ನುವಂತಹದ್ದು, ನೀವು ಮೆಡಿಟೇಷನಲ್ಲಿ ಹೆಚ್ಚಾಗಿ ಸ್ವಲ್ಪ ಜಾಸ್ತಿ ತೊಡಗಿಸಿಕೊಳ್ಳೋದ್ರಿಂದ ನಿಮ್ಮ ಮನಸ್ಸಿನ ಗೊಂದಲ, ನೋವು, ದುಃಖ ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಹೆಚ್ಚಾಗಿ ನೀವು ಮೆಡಿಟೇಷನ್ ಮಾಡುವಂಥವರಾಗಿದ್ದೀರಾ ಕೆಲವೊಬ್ಬರು ಇಲ್ಲಿ, ಆದರೆ ಎಲ್ಲೋ ನಿಮ್ಮಲ್ಲಿ ಒಂಟಿತನ ಅನ್ನುವಂಥದ್ದು ಕಾಡ್ತಾ ಇದೆ ಅನ್ನುವಂಥದ್ದು, ನಿಮ್ಮಲ್ಲಿ ಸಂತೋಷ ಅನ್ನುವಂಥದ್ದು ಇದೆ, ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮಗಿದೆ, ಏಂಜಲ್ಸ್ ಕನೆಕ್ಷನ್ ಅನ್ನುವಂಥದ್ದು ನಿಮಗಿದೆ, ಆದರೂ ಎಲ್ಲೋ ನಿಮಗೆ ಒಂಟಿತನ ಅನ್ನುವಂತಹದ್ದು ನಿಮಗೆ ಫೀಲ್ ಆಗ್ತಾ ಇದೆ. ಬೇರೆಯವ್ರನ್ನ ನೋಡಿ ನಿಮ್ಮ ಮನಸ್ಸು ಎಲ್ಲೋ ಗೊಂದಲಕ್ಕೆ ಸಿಲುಕ್ತಾ ಇದೆ ಅನ್ನುವಂತಹದ್ದು, ಬೇರೆ ಕಡೆ ಸಾಗ್ತಾ ಇದೆ ನಿಮ್ಮ ಮನಸ್ಸು ಅನ್ನುವಂಥದ್ದನ್ನು ಯೂನಿವರ್ಸಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಅದನ್ನು ಬಿಟ್ಟು ನೀವು ಮೆಡಿಟೇಷನಲ್ಲಿ ಮುಂದೆ ಸಾಗಿ ಅನ್ನುವಂಥದ್ದು, ಸ್ಪಿರಿಚುವಲಿ ನೀವು ಕನೆಕ್ಟೆಡ್ ಆಗಿರಿ ಯಾವಾಗಲೂ ಅನ್ನುವಂಥದ್ದು. ಆದ್ದರಿಂದ ನಿಮ್ಮ ಏನೇ ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂಥದ್ದಿದ್ರೂ ಅದೆಲ್ಲವೂ ನಿಮ್ಮ ಜೀವನದಿಂದ ದೂರವಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನೀವು ಕರೆಕ್ಟ್ ವೇಯಲ್ಲೇ ಇದ್ದೀರಾ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸು ಯಾವುದೋ ಒಂದು ರೀತಿ ಗೊಂದಲದಲ್ಲಿ ಸಿಲುಕೊಂಡಿದೆ ಅನ್ನುವಂತಹದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಮೆಡಿಟೇಷನನ್ನು ಮಾಡೋದ್ರಿಂದ ನಿಮಗೆ ಅದೆಲ್ಲದರಿಂದ ನೀವು ಹೊರ ಬರ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಸೊ ಹೆಚ್ಚಿನ ಜನ ಇಲ್ಲಿ ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗಿರುವಂತಹವರೇ ಇದ್ದೀರಾ. ನಿಮ್ಮ ಮನಸ್ಸು ಬೇರೆ ಕಡೆ ಸಾಗೋದನ್ನು ಬಿಟ್ಟು ಈಗ ಹೇಗಿದ್ದೀರಾ ನೀವು, ಒಂದು ಒಳ್ಳೆ ರೀತಿಯಲ್ಲೇ ನಿಮ್ಮ ಮನಸ್ಥಿತಿ, ನಿಮ್ಮ ಜೀವನ ಶೈಲಿ ಇದೆ, ಕರೆಕ್ಟಾದ ದಾರಿಯಲ್ಲೇ ಇದೆ, ಅದರಲ್ಲೇ ಮುಂದೆ ಸಾಗಿ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಬೇರೆ ಕಡೆ ಗಮನ ಕೆಲವೊಮ್ಮೆ ಹೋಗ್ತಾ ಇದೆ, ಅದನ್ನು ಬಿಡಿ ಅನ್ನುವಂಥದ್ದನ್ನು ಯೂನಿವರ್ಸ್ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಂಪ್ರೂವಿಂಗ್ ಹೆಲ್ತ್ ಅನ್ನುವಂಥದ್ದು ಬಂದಿದೆ, ಅಂದರೆ ನಿಮ್ಮ ಹೆಲ್ತಿನ ಕಡೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ಬೇಸರದಲ್ಲಿ ಹೆಚ್ಚಾಗಿ ಕಾಫಿ ಅಥವಾ ಟೀಯನ್ನು ಕುಡಿಯುವಂತಹ ಅಭ್ಯಾಸವನ್ನು ಮಾಡಿಕೊಂಡಿದ್ದೀರಾ ಈಗಿನ ದಿನಗಳಲ್ಲಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಭ್ಯಾಸಗಳು ನಿಮ್ಮ ಹೆಲ್ತಿಗೆ ಪ್ರಾಬ್ಲಮ್ ಆಗ್ಬೋದು ಅನ್ನುವಂಥದ್ದು ಇಲ್ಲಿ ಕೂಡ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಏಂಜಲ್. ಹೆಚ್ಚಾಗಿ ನೀವು ನಿಮ್ಮ ಹೆಲ್ತ್ ಕಡೆಗೆ, ಆರೋಗ್ಯದ ಕಡೆ ಗಮನ ವಹಿಸಿ ಅನ್ನುವಂಥದ್ದು. ಮತ್ತು ನಿಮಗೆ ಹೊಸ ಆರಂಭ ಅನ್ನುವಂಥದ್ದು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ, ಯಾವುದೋ ಒಂದು ರೀತಿ ಹೊಸ ಆರಂಭ ಅನ್ನುವಂಥದ್ದು ಬರ್ತಿದೆ. ಪ್ರೀತಿಗೆ ಯಾರಾದರೂ ವೆಯ್ಟ್ ಮಾಡ್ತಾಯಿದ್ರಿ, ಅದರಲ್ಲಿ ಏನಾದರೂ ಒಂಟಿ ಅನ್ನುವಂತಹದ್ದು ನಿಮಗೆ ಏನಾದರೂ ಒಂಟಿತನ ಕಾಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ನಿಮ್ಮ ಸೋಲ್ಮೇಟ್ ಅನ್ನೋರು ಬರ್ತಾರೆ. ಯೂನಿವರ್ಸ್ ನಿಮಗೆ ಪ್ರೀತಿಯನ್ನು ಆದಷ್ಟು ಬೇಗ ನಿಮಗೆ ಸಿಗುವ ಹಾಗೆ ಮಾಡ್ತಾರೆ. ನ್ಯೂ ಬಿಗಿನಿಂಗ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇದೆ, ಆದರೆ ಅದುವರೆಗೂ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲವೂ ನಿಮ್ಮ ಹತ್ರ ಇದೆ, ಆದರೂ ಎಲ್ಲೋ ಒಂದು ರೀತಿ ಅವಸರ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದೆ ಅನ್ನುವಂಥದ್ದು ಏಂಜಲ್ ನಿಮಗೆ ಎಲ್ಲದನ್ನು ಅನುಗ್ರಹಿಸ್ತಾರೆ. ಇಲ್ಲಿ ಇದು ಜನರಲ್ ರೀಡಿಂಗ್. ಸೊ ಕೆಲವೊಬ್ಬರು ತುಂಬಾ ಸ್ಪಿರಿಚುವಲಿ ಕನೆಕ್ಟೆಡ್ ಆಗಿದ್ದೀರಾ, ಥರ್ಡ್ ಐ ಓಪನ್ ಆಗಿರುವಂತಹವರು ಇದ್ದೀರಾ. ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ತುಂಬಾ ಇದೆ. ನಿಮಗೆ ಪ್ರೀತಿ ಅನ್ನುವಂಥದ್ದು ಕೂಡ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ನೀವು ಒಂಟಿ ಅಲ್ಲ, ನಿಮಗೆ ಏಂಜಲ್ಸ್ ಸಪೋರ್ಟ್ ಇದೆ, ಯೂನಿವರ್ಸ್ ಸಪೋರ್ಟೆಡ್ ಆಗಿ ಇದ್ದಾರೆ. ನಿಮಗೆ ಯಾವಾಗಲೂ ಅವರು ಕನೆಕ್ಟೆಡ್ ಆಗಿರ್ತಾರೆ, ನಿಮ್ಮ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಮಗೆ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಏನೇ ದುಃಖಗಳಿದ್ರು, ಒಂಟಿ ಅನ್ನುವಂಥದ್ದಿದ್ರು ಅದನ್ನೆಲ್ಲ ಬಿಟ್ಟು ಮುಂದೆ ಸಾಗಿ ಮುಂದಿನ ದಿನಗಳಲ್ಲಿ ನೀವು ಒಂಟಿಯಾಗಿದ್ದರೂ ಕೂಡ ನಿಮಗೆ ನಿಮ್ಮನ್ನು ಟ್ರೂ ಲವ್ ಮಾಡುವಂತಹವರು, ನಿಮ್ಮ ಸೋಲ್ಮೇಟ್ ಅನ್ನುವಂತಹವರನ್ನು ನಿಮಗೆ ಯೂನಿವರ್ಸ್ ಖಂಡಿತವಾಗ್ಲೂ ಸಿಗುವ ಹಾಗೆ ಮಾಡ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಇದನ್ನು ನಿಮ್ಮ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯೂನಿವರ್ಸ್ ಈ ಮೆಸೇಜನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತಿದ್ದಾರೆ. ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಇದಿಷ್ಟು ಗ್ರೂಪ್ ಫಸ್ಟ್. ಯಾರು ಗ್ರೂಪ್ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಓಕೆ, ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಹಾಗೂ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಮುಂದಿನ ದಿನಗಳಲ್ಲಿ ಇರಬೇಕು ಅಂತೇಳಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ನೆನಪು ಮಾಡ್ಕೊಳ್ಳಿ. ನೀವು ಪೂಜಿಸುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನೀವು ಇಷ್ಟಪಡುವಂತಹ ದೇವರನ್ನು ನೆನಪು ಮಾಡ್ಕೊಳ್ಳಿ. ನಿಮಗೋಸ್ಕರ ಏನು ಬರುತ್ತೆ ಅಂತ ಹೇಳಿ ನೋಡೋಣ.
ಪ್ರೀತಿಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಾಗಿ ಇರಬೇಕು ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿ ಇರುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೂ ಕೆಲವೊಬ್ಬರು ನೀವು ಹೆಚ್ಚಾಗಿ 2-3 ಕೆಲಸ ಕಾರ್ಯಗಳನ್ನೇನಾದರೂ ಆರಂಭಿಸಿದರೆ ಅದರಲ್ಲೂ ಕೂಡ ನೀವು ಹೆಚ್ಚಾಗಿ ಒಂದು ಗಮನ ವಹಿಸಿ ಅನ್ನುವಂತಹದ್ದು ಬೇರೆ ಬೇರೆ ಆದಂತಹ ಕೆಲಸ ಕಾರ್ಯಗಳು ಪ್ರಾರಂಭಿಸಬೇಕು ಅಂತಿದ್ರೆ ಅಥವಾ ಹೀಗೆ ಏನಾದರೂ ಪ್ರಾರಂಭಿಸಿದರೂ ಕೂಡ ಅದರ ಬಗ್ಗೆ ನೀವು ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು, ಇಲ್ಲಾಂದರೆ ಅದರಿಂದ ಎಲ್ಲೋ ಒಂದು ರೀತಿ ನೀವು ತೊಂದರೆಗೆ ಒಳಗಾಗ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹೆಚ್ಚಾಗಿ ಇಲ್ಲಿ ಪ್ರೀತಿ ಅನ್ನುವಂತಹದ್ದೇ ಬರ್ತಾ ಇದೆ. ಪ್ರೀತಿಯ ವಿಚಾರದಲ್ಲಿ ಈ ಗ್ರೂಪ್ ಸೆಕೆಂಡನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಪ್ರೀತಿಯ ವಿಚಾರದಲ್ಲಿ ಹೆಚ್ಚಾಗಿ ನೀವು ಕೇರ್ಫುಲ್ ಆಗಿರಿ ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೋ ಒಂದು ರೀತಿ ನೀವು ಇಷ್ಟಪಡುವವರನ್ನು ಮೀಟ್ ಮಾಡಬೇಕು ಅನ್ನುವಂಥದ್ದು ಹೆಚ್ಚಿದೆ. ಸೊ ನೀವು ಇಷ್ಟಪಡುವಂಥವರಿಗೆ ಪ್ರಪೋಸ್ ಮಾಡಬೇಕು ಅನ್ನುವಂಥದ್ದಿದೆ. ಈ ಥರದ ಕೆಲವೊಂದು ವಿಚಾರಗಳು ಇಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಪ್ರೀತಿಯ ವಿಚಾರವಾಗಿ ಹೆಚ್ಚು ಇಲ್ಲಿ ಬರ್ತಾ ಇರೋದ್ರಿಂದ ಸೊ ಇಲ್ಲಿ ಸಿಂಗಲ್ ಆಗಿರುವಂತಹವರು ಆಗಿರ್ಬೋದು. ಒಟ್ಟು ಪ್ರೀತಿಯ ವಿಚಾರವಾಗಿ ನೀವು ಏನಾದರೂ ಯಾವುದೋ ಒಂದು ರೀತಿ ಸಮಸ್ಯೆಗಳು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರುವಂಥ ಸಾಧ್ಯತೆ ಇದೆ. ಅದರ ಬಗ್ಗೆ ನೀವು ಹೆಚ್ಚಾಗಿ ಎಚ್ಚರ ವಹಿಸಿ ಅನ್ನುವಂಥದ್ದು. ಕೆಲವೊಬ್ಬರು ಇಲ್ಲಿ ಹಳೆಯ ಪ್ರೀತಿಯನ್ನು ಕಳ್ಕೊಂಡಿರ್ಬೋದು, ಮತ್ತೆ ಭೇಟಿಯಾಗುವಂಥ ಸಂದರ್ಭಗಳು ಇರಬಹುದು. ಅದರ ಬಗ್ಗೆ ಏನಾದರೂ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಕನೆಕ್ಟ್ ಆಗುವಂಥ ಸಾಧ್ಯತೆಗಳಿದೆ. ಅದರ ಬಗ್ಗೆ ನೀವು ಹೆಚ್ಚಾಗಿ ಎಚ್ಚರವನ್ನು ವಹಿಸಿ ಅನ್ನುವಂಥದ್ದು. ಆ ವಿಚಾರಗಳಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ಮತ್ತೆ ನೀವು ಸಂಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಕೆಲವೊಮ್ಮೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದರ ಬಗ್ಗೆ ನೀವು ಸ್ವಲ್ಪ ಎಚ್ಚರವಾಗಿ ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂತಹದ್ದು. ಓಕೆ, ಕೆಲವೊಬ್ಬರು ಇಲ್ಲಿ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಎಲ್ಲವೂ ಇದೆ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಗಾಗಿ ನೀವು ಹುಡುಕಾಡ್ತಾ ಇದ್ದೀರಾ. ಪ್ರೀತಿ ಅನ್ನುವಂತಹದ್ದು ನಿಮಗೆ ಬೇಕು ಅನ್ನುವಂತಹದ್ದು ಇದೆ. ಅದರ ಬಗ್ಗೆ ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಲ ಅವಸರದ ನಿರ್ಧಾರಗಳನ್ನು ನೀವು ಪ್ರೀತಿಸಿದವರು ನಿಮಗೆ ಎಲ್ಲೋ ಒಂದು ರೀತಿ ಅವರು ನಿಮ್ಮನ್ನು ಒಪ್ಕೊಂಡಿಲ್ಲ ಅಂದರೆ ಅದರ ಬಗ್ಗೆ ಎಲ್ಲೋ ಒಂದು ಆತುರದ ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ಹೆಚ್ಚು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ನೀವು ಯಾರನ್ನಾದರೂ ಭೇಟಿ ಮಾಡಬೇಕು ಅನ್ನುವಂತಹದ್ದು ಏನಾದರೂ ಇದ್ದರೆ ಅದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂತಹದ್ದು ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಆ ವಿಚಾರದ ಬಗ್ಗೆ ಎಲ್ಲೋ ಒಂದು ರೀತಿ ನೋ ಕಾಂಟ್ಯಾಕ್ಟ್ ಇರ್ಬೋದು, ಅಥವಾ ನಿಮ್ಮ ಪ್ರೇಮಿ ನಿಮ್ಮನ್ನು ಬಿಟ್ಟು ದೂರವಾಗಿರುವಂಥ ಸಾಧ್ಯತೆ ಇದೆ. ಕೆಲವೊಬ್ಬರು ಇಲ್ಲಿ ಇದು ಜನರಲ್ ರೀಡಿಂಗ್, ಅವರನ್ನು ಮತ್ತೆ ಭೇಟಿ ಆಗಬೇಕು ಅಂತ ಹೇಳಿಬಿಟ್ಟು ಅಥವಾ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಆ ರೀತಿ ಏನಾದರೂ ವಿಚಾರಗಳಲ್ಲಿ ನೀವು ಅವಸರದ ನಿರ್ಧಾರಗಳನ್ನು ತಗೊಳ್ತಾ ಇದ್ದರೆ ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಯೂನಿವರ್ಸ್ ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಏಂಜಲ್ಸ್ ಇಲ್ಲಿ ನಿಮಗೆ ಅದರ ವಿಚಾರವಾಗಿ ನೀವು ಎಚ್ಚರದಿಂದ ಸ್ವಲ್ಪ ಇರಿ ಅನ್ನುವಂತಹದ್ದನ್ನು, ನಿರ್ಧಾರಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ಳಿ ಅಂತ ಹೇಳೋದನ್ನು ಇಲ್ಲಿ ಹೇಳಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ. ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿ ಪ್ರೀತಿಗಾಗಿ ಬಯಸ್ತಾ ಇದೆ ಅನ್ನುವಂಥದ್ದೇ ಇಲ್ಲಿ ನನಗೆ ತಿಳಿತಾ ಇದೆ. ಮೊದಲಿನ ಪ್ರೀತಿ ಅನ್ನುವಂಥದ್ದು ಎಲ್ಲೋ ನೀವು ಬಿಟ್ಟು ತುಂಬ ದಿನಗಳೇ ಮುಗಿದು ಹೋಗಿದೆ. ಆದರೆ ಮತ್ತೆ ಆ ಪ್ರೀತಿಯನ್ನು ನೀವು ಮತ್ತೆ ಹುಡ್ಕೊಂಡು ಹೋಗೋ ಪ್ರಯತ್ನ ಅನ್ನುವಂಥದ್ದು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಸೊ ಗ್ರೂಪ್ ಸೆಕೆಂಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಹೆಚ್ಚಾಗಿ ಪ್ರೀತಿಯ ವಿಚಾರವಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಒಂದು ವೇಳೆ ನೋ ಕಾಂಟ್ಯಾಕ್ಟ್ ಆಗಿದ್ದರೆ ಮತ್ತೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ
ತಿಳಿತಾ ಇದೆ. ನೀವು ಮತ್ತೆ ಅವರನ್ನು ಬಯಸಿ ಹೋಗುವಂಥದ್ದು, ಕಾಲ್ ಮಾಡುವಂಥದ್ದು, ಮೀಟ್ ಮಾಡುವಂತಹ ಪ್ರಯತ್ನವನ್ನು ನೀವು ಮಾಡುವ ಒಂದು ಆತುರದಲ್ಲಿ ಇದ್ದೀರಾ. ಆ ರೀತಿಯ ಒಂದು ನಿರ್ಧಾರಗಳನ್ನು ಇಲ್ಲಿ ಅವಸರದ ನಿರ್ಧಾರಗಳನ್ನು ತಗೊಳ್ತಾ ಇದ್ದೀರಾ ಅನ್ನುವಂಥದ್ದು, ಅದರ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ಹೆಚ್ಚಾಗಿ ಫ್ರೆಂಡ್ಸ್ಗಳ ಜೊತೆ ಆಗಿರ್ಬೋದು ಅಥವಾ ನೀವು ಪ್ರೀತಿಸಿದವರ ಜೊತೆ ಮೀಟ್ ಮಾಡಬೇಕು, ಸೆಲೆಬ್ರೇಷನ್ ಯಾವುದಾದ್ರೂ ಒಂದು ರೀತಿ ಪಾರ್ಟಿ ಮಾಡೋದಾಗಿರ್ಬೋದು, ಸಂತೋಷದ ದಿನಗಳನ್ನು ಕಳಿಬೇಕು, ಸಂತೋಷದ ಕ್ಷಣಗಳನ್ನು ಕಳಿಬೇಕು, ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಯಾವುದೋ ಒಂದು ರೀತಿ ಪಾರ್ಟಿ ಮಾಡಬೇಕು, ಅಥವಾ ತುಂಬ ದಿನ ಆಗಿದ್ದರೆ ಮೀಟ್ ಮಾಡಬೇಕು. ಈ ರೀತಿಯ ಕೆಲವೊಂದು ನಿರ್ಧಾರಗಳನ್ನು ನೀವು ತಗೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆ ವಿಚಾರವಾಗಿ ನೀವು ಸ್ವಲ್ಪ ಜಾಗೃತೆಯಿಂದ ಇರಿ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಮುಂದಿನ ಹೆಜ್ಜೆಗಳನ್ನು ಇಡಿ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಕೆಲವೊಂದು ಏನಾದರೂ ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದಾಗಿರ್ಬೋದು, ಯಾವುದೇ ಒಂದು ಪ್ರೀತಿಯ ವಿಚಾರ ಆಗಿರ್ಬೋದು, ನೀವು ಯಾರನ್ನಾದರೂ ಮೀಟ್ ಮಾಡಬೇಕು ಅಂತ ಏನಾದರೂ ಪ್ರೇ ಮಾಡ್ತಾ ಇದ್ದರೆ ದೇವರಲ್ಲಿ, ಅಥವಾ ಅದನ್ನು ತುಂಬ ಯಾರನ್ನಾದರೂ ನೀವು ಮೀಟ್ ಮಾಡಬೇಕು, ನೀವು ಇಷ್ಟಪಡುವಂಥವರನ್ನು ನೋಡಿ ತುಂಬ ದಿನ ಆಯಿತು ಮೀಟ್ ಮಾಡಬೇಕು ಅನ್ನುವಂಥದ್ದು ಏನೇ ಒಂದು ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಖಂಡಿತವಾಗ್ಲೂ ಕೆಲವೊಂದು ವಾರಗಳು ಅಥವಾ ಕೆಲವೊಂದು ತಿಂಗಳ ನಂತರ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ, ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ವಿತಿನ್ ದಿ ನೆಕ್ಸ್ಟ್ ಫ್ಯೂ ಮಂತ್ಸ್ ಅನ್ನುವಂಥದ್ದು ಬಂದಿದೆ. ಅಂದರೆ ಕೆಲವೊಂದು ತಿಂಗಳು, ಅಂದರೆ ಒಂದು ತಿಂಗಳಾದರೂ ನೀವು ನೆಕ್ಸ್ಟ್ ಅದನ್ನು ಪ್ಲ್ಯಾನ್ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಅವಸರ ಅನ್ನುವಂಥದ್ದು ಬೇಡ ಅನ್ನುವಂಥದ್ದನ್ನು, ಅವಸರದ ನಿರ್ಧಾರಗಳಿಂದ ಎಲ್ಲೋ ಒಂದು ರೀತಿ ನಿಮಗೆ ತೊಂದರೆ ಆಗುತ್ತೆ. ಆ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು, ಸ್ವಲ್ಪ ದಿನವನ್ನು ಮುಂದೆ ಹಾಕಿ ಅನ್ನುವಂಥದ್ದು, ಕೆಲವೊಂದು ತಿಂಗಳ ನಂತರ ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಬ್ಬರು ಇಲ್ಲಿ ಹಣಕಾಸಿನ ಬಗ್ಗೆ ಎಲ್ಲೋ ಒಂದು ರೀತಿ ನೀವು ಸಂತೋಷವಾಗಿ ಇರಬೇಕು ಅನ್ನೋ ಕಾರಣದಿಂದ ಹಣಕಾಸನ್ನು ಖರ್ಚು ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಈ ಕಾರ್ಡು ಉಲ್ಟಾ ಬಂದಿರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ನೀವು ಪ್ರಾಬ್ಲಮ್ಗೆ ಸಿಲ್ಕೊಳ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲಾದರೂ ಹೊರಗಡೆ ಹೋಗಬೇಕು, ಸುತ್ತಾಡಬೇಕು, ಈ ರೀತಿ ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಎಲ್ಲೋ ಒಂದು ರೀತಿ ಅವಸರದ ನಿರ್ಧಾರಗಳನ್ನು ತಗೊಳ್ಬೇಡಿ ಅನ್ನುವಂಥದ್ದು ಇಲ್ಲಿ. ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ನೀವು ಅದನ್ನು ಕಳ್ಕೊಳ್ತೀರಾ, ಅಥವಾ ಎಲ್ಲೋ ಒಂದು ರೀತಿ ನೀವು ಹಣಕಾಸಿನ ವಿಚಾರದಲ್ಲಿ ನೀವು ಸಂಕಷ್ಟಕ್ಕೆ ಒಳಗಾಗಬೇಕಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಕೆಲವೊಂದು ತಿಂಗಳುಗಳ ನಂತರ ನೀವು ಆ ಪ್ಲ್ಯಾನನ್ನು ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನು, ಏನೇ ಒಂದು ಸಂತೋಷದ ದಿನಗಳನ್ನು ಕಳಿಬೇಕು ಅನ್ನೋದಿದ್ರು, ಅಥವಾ ಅಂದರೆ ಎಲ್ಲಾದರೂ ನೀವು ಟ್ರಿಪ್ ಹೋಗಬೇಕು ಅನ್ನುವಂಥದ್ದು, ಫ್ಯಾಮಿಲಿ ಟ್ರಿಪ್ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು, ಪ್ರೀತಿಸಿದವರ ಜೊತೆ ಅವರನ್ನು ಮೀಟ್ ಮಾಡಬೇಕು, ಆ ಥರ ಏನಾದರೂ ಇದ್ದರೂ ಕೂಡ ಸ್ವಲ್ಪ ಒಂದು ತಿಂಗಳ ಕಾಲ ಮುಂದೂಡಿ ಅನ್ನುವಂಥದ್ದು, ಅದರ ನೆಕ್ಸ್ಟ್ ನೀವು ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಹಣಕಾಸಿನ ವಿಚಾರದಲ್ಲಿ ನೀವು ಸಂಕಷ್ಟಕ್ಕೆ ಸಿಲ್ಕೊಳ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ.
ಪ್ರೀತಿಯ ವಿಚಾರದಲ್ಲಿ ನೀವು ಎಲ್ಲೋ ಒಂದು ರೀತಿ ಸಂಕಷ್ಟಕ್ಕೆ ಒಳಗಾಗ್ತೀರಾ. ಸ್ವಲ್ಪ ಎಚ್ಚರಿಕೆಯಾಗಿ ಇರಿ ಅನ್ನುವಂಥದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ತಾ ಇದ್ದಾರೆ. ಪ್ರೀತಿಯ ವಿಚಾರದಲ್ಲಿ ಅವಸರದ ನಿರ್ಧಾರಗಳನ್ನು ನೀವು ತಗೊಳ್ಬೇಡಿ ಅನ್ನುವಂಥದ್ದು. ಯಾಕಂದರೆ ನಿಮ್ಮ ಜೀವನ ಎಲ್ಲೋ ಒಂದು ರೀತಿ ಸಂಕಷ್ಟಕ್ಕೆ ಸಿಲ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರೀತಿಯ ವಿಚಾರ, ನೀವು ಹಳೆಯ ಪ್ರೇಮಿಯನ್ನು ಮೀಟ್ ಮಾಡೋದಿರ್ಬೋದು, ಅವ್ರ ಹತ್ರ ಮಾತಾಡಿಸುವಂಥದ್ದಿರ್ಬೋದು. ಈ ರೀತಿ ಏನಾದರೂ ನೀವು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಇದ್ದರೆ ಮೀಟ್ ಮಾಡಬೇಕು, ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂಥದ್ದನ್ನು ನೀವು ಏನಾದರೂ ಪ್ಲಾನ್ ಮಾಡ್ಕೊಂಡಿದ್ರೆ ಕೆಲವೊಂದು ತಿಂಗಳ ಕಾಲ ಮುಂದೂಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಎಲ್ಲೋ ಒಂದು ರೀತಿ ನೀವು ಸಮಸ್ಯೆಗೆ ಸಿಲುಕಾಕೊಳ್ತೀರಾ ಅನ್ನುವಂಥದ್ದು, ನೋವಿಗೆ ಒಳಗಾಗ್ತೀರಾ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀರಾ. ಆದರೆ ಕೆಲವೊಂದು ನಿರ್ಧಾರಗಳಿಂದ ನೀವು ಎಲ್ಲೋ ಕಷ್ಟಕ್ಕೆ ಸಿಲುಕಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿದೆ. ಆದರೂ ಆ ಸ್ಟ್ರಾಂಗ್ ಅನ್ನುವಂತಹದ್ದು, ಆ ನಿಮ್ಮ ಒಂದು ವ್ಯಕ್ತಿತ್ವವೇ ಎಲ್ಲೋ ಒಂದು ಸಲ ಕೆಲವೊಮ್ಮೆ ನಿಮ್ಮ ನೋವಿಗೆ ನೀವು ನೋವು ಪಡುವಂತಹ ನಿಮ್ಮ ಮನಸ್ಸು ನೋವಾಗಲಿಕ್ಕೆ ಕಾರಣವಾಗುವಂಥ ಸಾಧ್ಯತೆ ಕೆಲವೊಂದಿದೆ. ಕೆಲವೊಬ್ಬರಿಗೆ ಇಲ್ಲಿ ಯಾವುದೋ ಒಂದು ರೀತಿ ಮನಸ್ಸಲ್ಲಿ ಕೆಲವೊಂದು ನಿಮಗೆ ಎಲ್ಲವೂ ಇದೆ, ಆದರೆ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು. ನಿಮ್ಮ ಮನಸ್ಸು ಅನ್ನುವಂಥದ್ದು ಎಲ್ಲೋ ಒಂದು ರೀತಿ ಗೊಂದಲದಲ್ಲಿ ಸಿಲುಕಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬಾ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ. ಆದರೂ ಎಲ್ಲೋ ಒಂದು ರೀತಿ ನಿಮ್ಮ ಒಂದು ಸ್ಟ್ರಾಂಗ್ನೆಸ್ ಅನ್ನುವಂಥದ್ದು, ಸಕ್ಸಸ್ ಅನ್ನುವಂಥದ್ದು ನಿಮ್ಮಲ್ಲಿ ಇದೆ. ಅದರಲ್ಲಿ ಎಲ್ಲೋ ಒಂದು ರೀತಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು ರೀತಿ ಗೊಂದಲ ಅನ್ನುವಂಥದ್ದು ಸೃಷ್ಟಿಸುವ ಸಾಧ್ಯತೆ ಹೆಚ್ಚಿದೆ. ಅದರ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಿ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಕೆಲವೊಂದು ನೋವಿಗೆ ಒಳಗಾಗುವಂತಹ ಸಾಧ್ಯತೆ ನಿಮಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಸಕ್ಸಸ್ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ ಅಥವಾ ಸಿಕ್ಕಿದೆ, ಅದರ ಬಗ್ಗೆ ಹೆಚ್ಚು ಗಮನ ವಹಿಸಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಓಕೆ, ಇದಿಷ್ಟು ಗ್ರೂಪ್ ಸೆಕೆಂಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ಇಲ್ಲಿ ಹೆಚ್ಚಾಗಿ ಪ್ರೀತಿಯ ವಿಚಾರವಾಗಿ ಹೆಚ್ಚು ಬಂದಿದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ಸಿಂಗಲ್ ಆಗಿದ್ದೀರಾ ಅವರು, ಹಾಗೂ ಯಾರಾದರೂ ಪ್ರೀತಿಯಲ್ಲಿ ಏನಾದರೂ ನೋ ಕಾಂಟ್ಯಾಕ್ಟ್ ಇದ್ದರೂ ಕೂಡ ಅದರ ಬಗ್ಗೆ ಕೂಡ ಏನಾದರೂ ನಿರ್ಧಾರಗಳನ್ನು ತಗೊಳ್ಳುವಾಗ ಸ್ವಲ್ಪ ಎಚ್ಚರದಿಂದ ತಗೊಳ್ಳಿ ಅನ್ನುವಂತಹದ್ದು. ಮತ್ತು ಏನಾದರೂ ಹೊರಗಡೆ ಸುತ್ತಾಡುವಂತಹ ವಿಚಾರವಾಗಿ ಎಲ್ಲಾದರೂ ನೀವು ಟ್ರಿಪ್ ಹೋಗುವಂಥದ್ದು ಏನಾದರೂ ಇದ್ದರೆ, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ಸ್ವಲ್ಪ ಅದರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ವಹಿಸಿ. ಕೆಲವೊಂದು ವಾರ, ಕೆಲವೊಂದು ತಿಂಗಳುಗಳ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನಿಮಗೆ ಮುಂದಿನ ದಿನಗಳಲ್ಲಿ ಯಾವ ವಿಚಾರಗಳಲ್ಲಿ, ಯಾವ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ನಿಮಗೆ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾರೆ, ನಿಮ್ಮ ಏಂಜಲ್ಸ್ ತಿಳಿಸ್ಲಿಕ್ಕೆ ನಿಮಗೆ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದನ್ನು ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ನಿಮಗೆ ಯಾವುದೋ ವಿಚಾರದಲ್ಲಿ ಸಕ್ಸಸ್ ಅನ್ನುವಂತಹದ್ದು ಬರ್ತಾ ಇದೆ, ಅದರಲ್ಲಿ ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು, ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಿ ಅನ್ನುವಂಥದ್ದು. ಕೆಲವೊಂದು ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಪ್ರೀತಿಯ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ರೀತಿ ಉತ್ತಮವಾದ ದಿನಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಯಶಸ್ಸು ಅನ್ನುವಂಥದ್ದು
ನಿಮ್ಮ ಜೀವನದಲ್ಲಿ ಇದೆ ಅಥವಾ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಸೊ ಅದರ ಬಗ್ಗೆ ನೀವು ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಅದರಲ್ಲಿ ನೀವು ಕಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇದೆ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಿ ನೀವು ಅನ್ನುವಂಥದ್ದನ್ನು ನಿಮ್ಮ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗಿದೆ. ಆದರೆ ಎಲ್ಲೋ ಹಿಂದಿನ ದಿನಗಳ ಅಂದರೆ ಯಾವುದೋ ಒಂದು ರೀತಿ ಕಷ್ಟದ ದಿನಗಳು ನಿಮ್ಮ ಜೀವನದಲ್ಲಿ ಇತ್ತಂದರೆ ಅದರ ಬಗ್ಗೆನೇ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಟು ಮುಂದೆ ಸಾಗಿ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಆ ಕಾರಣದಿಂದಲೂ ನಿಮ್ಮ ಯಶಸ್ಸಿನಲ್ಲಿ ನಿಮಗೆ ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂತಹದ್ದು ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ನಿಮಗೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ. ಆದರೆ ಎಲ್ಲೋ ನೀವು ಹಿಂದಿನ ದಿನಗಳನ್ನೇ ನೆನಪಿಸ್ಕೊಳ್ತಾ ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಿಂದೆ ಆಗಿರುವಂತಹ ಕಹಿ ಘಟನೆಗಳನ್ನು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇದ್ದೀರಾ. ಅದರಿಂದ ನಿಮಗೆ ಯಶಸ್ಸು ಅನ್ನುವಂತಹದ್ದು ಎಲ್ಲೋ ಒಂದು ಸಿಗೋದು ತಡವಾಗ್ತಾ ಇದೆ ಅನ್ನುವಂಥದ್ದು. ಅದನ್ನು ಬಿಟ್ಟು ಮುಂದೆ ಸಾಗಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನುವಂತಹದ್ದು ಬರ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಆ ವಿಚಾರದಲ್ಲೂ ಎಲ್ಲೋ ಒಂದು ರೀತಿ ನಿಮಗೆ ಕಷ್ಟ ಅನ್ನುವಂಥದ್ದು ಆಗುತ್ತೆ ಅನ್ನುವಂಥದ್ದು. ಅದರ ಬಗ್ಗೆ ನೀವು ಗಮನವಹಿಸಿ ಅನ್ನುವಂಥದ್ದು. ಹಿಂದಿನ ಯಾವುದೇ ರೀತಿಯ ನೋವುಗಳು, ಗೊಂದಲ ನಿಮ್ಮ ಮನಸ್ಸಿನಲ್ಲಿದ್ದರೆ ಅದನ್ನು ಮರೆತು ಮುಂದೆ ಸಾಗಿ ಅನ್ನುವಂಥದ್ದು. ಹಿಂದಿನ ದಿನಗಳನ್ನೇ ನೀವು ನೆನೆಸ್ಕೊಂಡು ಅಲ್ಲೇ ನೀವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅನ್ನುವಂಥದ್ದು. ಯಾಕಂದರೆ ನಿಮಗೆ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ ಅನ್ನುವಂಥದ್ದನ್ನು ಏಂಜಲ್ಸ್ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಿರುವಂತಹವರು ಹೆಚ್ಚಾಗಿ ನಿಮಗೆ ಏಂಜಲ್ ಕನೆಕ್ಷನ್ ಇರುವಂಥವರು. ಯೂನಿವರ್ಸ್ ನಿಮ್ಮ ಕಷ್ಟ ಸುಖದಲ್ಲಿ ಯಾವಾಗಲೂ ನಿಮಗೆ ಸಪೋರ್ಟನ್ನು ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಏಂಜಲ್ಸ್ ಅನ್ನುವಂಥವ್ರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ನಿಮ್ಮ ಸ್ಪಿರಿಟ್ ಟೀಮ್ ನಿಮ್ಮಲ್ಲಿ ಯಾವಾಗಲೂ ಜೊತೆಯಾಗಿ ನಿಂತು ನಿಮಗೆ ಯಶಸ್ಸನ್ನು ಕೊಡಲಿಕ್ಕೆ ಜೊತೆಯಾಗಿ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದ್ದಾರೆ ಅನ್ನುವಂತಹದ್ದು ಕೂಡ ನನಗೆ ಇಲ್ಲಿ ತಿಳಿತಾ ಇದೆ. ಜನರಲ್ ರೀಡಿಂಗ್ ಇದು. ಕೆಲವೊಬ್ಬರಿಗೆ ಥರ್ಡ್ ಐ ಓಪನ್ ಆಗಿರುವಂತಹ ಸಾಧ್ಯತೆ ಇದೆ ಈ ಗ್ರೂಪಿನವರು ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಿದೆ. ಯಾವುದೋ ಒಂದು ವಿಚಾರವಾಗಿ ನಿಮಗೆ ಉತ್ತಮವಾದ ಸಕ್ಸಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಗಮನ ವಹಿಸಿ ಅನ್ನುವಂಥದ್ದನ್ನು, ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ಯೂನಿವರ್ಸ್ ನಿಮ್ಮ ಏಂಜಲ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಎಲ್ಲೋ ಒಂದು ರೀತಿ ನೀವು ಸಂಕಷ್ಟಕ್ಕೆ ಸಿಲ್ಕೊಳ್ತೀರಾ ಅನ್ನುವಂಥದ್ದು. ಅದರ ಬಗ್ಗೆ ಹೆಚ್ಚಾಗಿ ನೀವು ಗಮನ ಇಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಯಾವುದೋ ವಿಚಾರವಾಗಿ ನೀವು ಸ್ಟಕ್ ಆಗಿದ್ದೀರಾ, ಆದರೆ ಮುಂದೆ ಸಾಗಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮಗೆ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆ ಹೆಚ್ಚಿದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾವುದೋ ಒಂದು ವಿಚಾರವಾಗಿ ಹಿಂದೆ ಆಗಿರುವಂತಹ ನೋವುಗಳ ಬಗ್ಗೆನೇ ನೀವು ಚಿಂತೆಗೊಳಗಾಗಿದ್ದೀರಾ. ಅದರಲ್ಲೇ ಎಲ್ಲೋ ಒಂದು ರೀತಿ ನಿಮ್ಮ ಗಮನ ಅದರ ಮೇಲೆಯೇ ಹೋಗ್ತಾ ಇದೆ. ನಿಮ್ಮ ಯಶಸ್ಸು ಅನ್ನುವಂತಹದ್ದು ನಿಮ್ಮ ಕೈಯಲ್ಲೇ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ನೀವು ಅದರ ಬಗ್ಗೆ ನೀವು ಗಮನ ವಹಿಸ್ತಾ ಇಲ್ಲ. ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ಕೆಲವೊಂದು ಸ್ಟ್ರಾಂಗ್ ಆದ ನಿರ್ಧಾರಗಳನ್ನು ನಿಮಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ಆದರೂ ಎಲ್ಲೋ ಒಂದು ರೀತಿ ನೀವು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸಪೋರ್ಟ್ ಇದೆ, ಆದರೂ ಎಲ್ಲೋ ಒಂದು ರೀತಿ ನಿಮ್ಮ ಇಂಟ್ಯೂಷನನ್ನು ನೀವು ಫಾಲೋ ಮಾಡದೆ ಎಲ್ಲೋ ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಸ್ಟಕ್ ಆಗಿದ್ರೆ ಅದನ್ನು ಬಿಟ್ಟು ಮುಂದೆ ಸಾಗಿ. ಯಶಸ್ಸು ಅನ್ನುವಂಥದ್ದು ನಿಮ್ಮ ಕೈಯಲ್ಲೇ ಇದೆ. ಯಾಕಂದರೆ ಏಂಜಲ್ ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಇದೆ. ಯೂನಿವರ್ಸ್ ಯಾವಾಗಲೂ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಇದು ಜನರಲ್ ರೀಡಿಂಗ್. ಹೆಚ್ಚಿನ ಜನಕ್ಕೆ ಇಲ್ಲಿ ಥರ್ಡ್ ಐ ಓಪನ್ ಆಗಿರುವಂಥ ಸಾಧ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಆಗು ಹೋಗುವಂತಹ ಕಷ್ಟ ಸುಖಗಳ ಬಗ್ಗೆ ಮೊದಲೇ ನಿಮಗೆ ಯೂನಿವರ್ಸ್ ನಿಮಗೆ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ನಿಮ್ಮ ಏಂಜಲ್ಸ್ ಅದರ ಬಗ್ಗೆ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತಿಳಿಸ್ತಾ ಇರ್ತಾರೆ ಮೊದಲೇನೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ಅದನ್ನು ನೀವು ಹೆಚ್ಚಾಗಿ ಫಾಲೋ ಮಾಡಿ ಅಂತ ಹೇಳಲಿಕ್ಕೆ ಇಲ್ಲಿ ಬಯಸ್ತಾ ಇದ್ದೀನಿ ನಾನು. ನೀವು
ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ ಹಾಗೂ ತುಂಬಾ ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ಯಾವುದೋ ವಿಷಯಕ್ಕೆ ಚಿಂತೆಗೊಳಗಾಗಿದ್ದೀರಾ. ಹಿಂದೆ ನಡೆದಂಥ ಯಾವುದೋ ಕಹಿ ಘಟನೆಗಳನ್ನು ನೆನೆಸ್ಕೊಂಡು ಅಲ್ಲಿ ನೀವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಯಶಸ್ಸು ಅನ್ನುವಂಥದ್ದು ನಿಮ್ಮ ಕೈಯಲ್ಲೇ ಇದ್ದರೂ ಕೂಡ ನೀವು ಅದೆಲ್ಲೋ ಒಂದು ರೀತಿ ನೀವು ಚಿಂತೆಗೊಳಗಾಗಿದ್ದೀರಾ, ಆಗುತ್ತೋ ಇಲ್ವೋ ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ನಿಮಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಥವಾ ಯಾವುದೋ ಒಂದು ರೀತಿ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಶತ್ರುಗಳು ಕೂಡ ನಿಮಗೆ ನಿಮ್ಮ ಸಕ್ಸಸ್ಸಿಗೆ ಎಲ್ಲೋ ಒಂದು ರೀತಿ ಹಾನಿ ಮಾಡುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ವಹಿಸಿ ಅನ್ನುವಂಥದ್ದನ್ನು ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕೆಲವೊಂದು ವಿಚಾರಗಳ ಬಗ್ಗೆ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಿ. ಯಾವುದೇ ವಿಚಾರ ಆಗಿರ್ಬೋದು, ಎಲ್ಲದನ್ನು ಸಹ ನಂಬಲಿಕ್ಕೆ ಹೋಗಬೇಡಿ. ಕೆಲವೊಂದು ವಿಚಾರಗಳ ಬಗ್ಗೆ ಕರೆಕ್ಟಾಗಿ ನಿರ್ಧಾರಗಳನ್ನು ತಗೊಳ್ಳಿ ಅನ್ನುವಂತಹದ್ದು ಹಾಗೂ ಹಿಂದಿನ ಕಹಿ ಘಟನೆಗಳನ್ನು ಬಿಟ್ಟು ಮುಂದೆ ಸಾಗಿ ಹಾಗೂ ನಿಮ್ಮ ಶತ್ರುಗಳ ಬಗ್ಗೆ ನಿಮ್ಮ ಏಳಿಗೆಯನ್ನು ಯಾರಾದರೂ ಸಹಿಸದೇ ಇರುವಂತಹವರು ಬಗ್ಗೆಯೂ ಕೂಡ ನೀವು ಹೆಚ್ಚು ಗಮನವನ್ನು ವಹಿಸಿ ಅನ್ನುವಂಥದ್ದು. ಯಾಕಂದರೆ ಇಲ್ಲಾಂದರೆ ನಿಮ್ಮ ಯಶಸ್ಸಿಗೆ ಅದು ಕೂಡ ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸು ಅನ್ನುವಂಥದ್ದು ಹಾಳಾಗಲಿಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನಿಮ್ಮ ಯಶಸ್ಸು ಅನ್ನುವಂಥದ್ದು ನಿಮಗೆ ಸಿಗುವಂಥ ಸಾಧ್ಯತೆ ಇದ್ದರೂ ಕೂಡ ನಿಮ್ಮಿಂದ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಶತ್ರುಗಳ ಕಾರಣದಿಂದ ನಿಮಗೆ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ಸ್ವಲ್ಪ ಗಮನ ವಹಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದನ್ನು ಇಲ್ಲಿ ನಿಮಗೆ ಏಂಜಲ್ಸ್ ಯೂನಿವರ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನೀವು ತುಂಬಾ ಮುಂದಿನ ದಿನಗಳಲ್ಲಿ ನೀವು ತುಂಬಾ ಜ್ಞಾನ ಅನ್ನುವಂಥದ್ದು ನಿಮಗೆ ಬರ್ತಾ ಇದೆ. ಏಂಜಲ್ಸ್ ಸಪೋರ್ಟ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಹಾಗೂ ನೀವು ಇಷ್ಟು ದಿನ ಯಾವುದೇ ಒಂದು ರೀತಿ ನೀವು ನಿಮ್ಮ ಜೀವನ ಶೈಲಿ ಹೇಗಿತ್ತು ಅದರಿಂದ ನೀವು ಬದಲಾಗ್ತಾ ಇದ್ದೀರಾ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆದರೆ ಆ ವಿಚಾರವಾಗಿ ಕೂಡ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂತಹದ್ದು. ಹೆಚ್ಚಾಗಿ ಮೆಡಿಟೇಷನನ್ನು ಮಾಡ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಹಾಗೂ ನಿಮ್ಮ ಗ್ರೌಂಡಲ್ಲಿ ನೀವಿರಿ ಅನ್ನುವಂಥದ್ದನ್ನು ಕೂಡ ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿ ಬೇರೆಯವರ ಮಾತಿನಿಂದ ಆಗಿರ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನೀವು ಸಂಕಷ್ಟಕ್ಕೆ ಸಿಲುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅದರ ಬಗ್ಗೆ ಕೂಡ ನಿಮ್ಮ ಶತ್ರುಗಳ ಬಗ್ಗೆ ನಿಮಗೆ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಯಶಸ್ಸು ಅನ್ನುವಂತಹದ್ದು ಹಾಳಾಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನ ಉತ್ತಮ ಬದಲಾವಣೆಯನ್ನು ಕಾಣ್ತಾ ಇದೆ, ಯಶಸ್ಸನ್ನು ಕಾಣ್ತಾ ಇದೆ. ಆದರೆ ಎಲ್ಲೋ ಒಂದು ರೀತಿ ನೀವು ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡ್ತಾ ಇಲ್ಲ, ಹಾಗೂ ಎಲ್ಲೋ ಒಂದು ರೀತಿ ನಿಮ್ಮ ಗಮನ ಬೇರೆ ಕಡೆ ಸಾಗಿದೆ ಅನ್ನುವಂಥದ್ದು ತಿಳಿತಾ ಇದೆ. ಸೊ ನಿಮ್ಮ ಇಂಟ್ಯೂಷನನ್ನು ಹೆಚ್ಚಾಗಿ ಫಾಲೋ ಮಾಡಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ತಿಳಿಸ್ತಾ ಇದ್ದಾರೆ. ಹಾಗೂ ಮೆಡಿಟೇಷನ್ ಮಾಡ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ಮೆಡಿಟೇಷನ್ ಮಾಡಿ. ಯೂನಿವರ್ಸ್ ನಿಮ್ಮ ಜೊತೆಗಿದ್ದಾರೆ, ಅದನ್ನು ನೀವು ಅವರ ಸಲಹೆಗಳನ್ನು ನೀವು ಫಾಲೋ ಮಾಡಿ ಅನ್ನುವಂಥದ್ದು. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಕೆಲವೊಂದು ವಿಚಾರಗಳ ಬಗ್ಗೆ, ಅದನ್ನು ಹೆಚ್ಚಾಗಿ ನೀವು ಗಮನಿಸಿ ಅನ್ನುವಂಥದ್ದು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಯಾವುದೋ ಒಂದು ವಿಚಾರವಾಗಿ ನೀವು ನಿಮಗೆ ಏಂಜಲ್ ಪ್ರೊಟೆಕ್ಷನ್ ಅನ್ನುವಂಥದ್ದು ತುಂಬಾ ಸ್ಟ್ರಾಂಗ್ ಆಗಿದೆ. ಹಾಗೂ ನಿಮಗೆ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಹೊಸ ಆರಂಭ ಅನ್ನುವಂಥದ್ದು ಬರ್ತಾ ಇದೆ. ನಿಮಗೆ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ. ಆದರೆ ಆ ವಿಚಾರದಲ್ಲಿ ನೀವು ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥದ್ದು ಇಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಯಶಸ್ಸು ಅನ್ನುವಂಥದ್ದನ್ನು ದೇವರು ಕೊಟ್ಟರೂ ಕೂಡ ನೀವು ಎಲ್ಲೋ ಒಂದು ಕಡೆ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾವುದೋ ಕಾರಣಗಳಿಂದ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚು ಗಮನ ಕೊಡಿ ಅನ್ನುವಂಥದ್ದು. ಎಲ್ಲೋ ಒಂದು ರೀತಿ ನೀವು ಸ್ಟಕ್ ಆಗಿದ್ದೀರಾ. ಕೆಲವೊಂದು ಯಶಸ್ಸು ಅನ್ನುವಂತಹದ್ದು ಯಾವುದೋ ಒಂದು ವಿಚಾರವಾಗಿ ನೀವು ಮ್ಯಾನಿಫೆಸ್ಟನ್ನು ಇಷ್ಟು ದಿನ ಮಾಡ್ತಾ ಇದ್ದರೆ, ಯಾವುದೋ ಒಂದು ಸಕ್ಸಸ್ ಬೇಕು ಅನ್ನುವಂತಹದ್ದನ್ನು
ದೇವರಲ್ಲಿ ಯೂನಿವರ್ಸ್ ಹತ್ರ ನೀವು ಪ್ರಾರ್ಥಿಸಿದರೆ ಖಂಡಿತವಾಗ್ಲೂ ಅದನ್ನು ದೇವರು ನಿಮಗೆ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಅದನ್ನು ತಗೊಳ್ಳಿಕ್ಕೆ ನೀವು ರೆಡಿಯಾಗಿರಬೇಕು. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ನೀವು ಮೆಡಿಟೇಷನಲ್ಲಿ ಕೂಡ ಸ್ಟ್ರಾಂಗ್ ಆಗಿ ಇರಬೇಕಾಗುತ್ತೆ. ಯಾಕಂದರೆ ಇಲ್ಲಾಂದರೆ ನೀವು ಅದನ್ನು ಈಸಿಯಾಗಿ ನಿಮ್ಮಿಂದ ಅದು ಮಿಸ್ ಆಗೋ ಸಾಧ್ಯತೆ ಹೆಚ್ಚಿದೆ. ಅದರ ಬಗ್ಗೆ ನೀವು ಹೆಚ್ಚಾಗಿ ಗಮನವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಏಂಜಲ್ಸ್ ಕಡೆಯಿಂದ ನಿಮಗೆ ಏನೋ ಒಂದು ಹೊಸತನದ ನಿಮ್ಮ ಜೀವನ ಶೈಲಿ ಉತ್ತಮವಾಗಿ ಬದಲಾಗ್ತಾ ಇದೆ. ಅದನ್ನು ನೀವು ಎಲ್ಲೋ ಗಮನಿಸ್ತಾ ಇಲ್ಲ. ಎಲ್ಲೋ ಒಂದು ರೀತಿ ನೀವು ಅದನ್ನು ಗಮನಿಸದೆ ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿ ಕಷ್ಟಕ್ಕೆ ಸಿಲುಕಿಸಿಕೊಳ್ತಾ ಇದ್ದೀರಾ ಅನ್ನುವಂಥದ್ದು, ಸಂಕಷ್ಟಕ್ಕೆ ಸಿಲುಕೊಳ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ನೀವು ನಿಮ್ಮ ಇಂಟ್ಯೂಷನನ್ನು ಫಾಲೋ ಮಾಡಬೇಕು. ಇಲ್ಲಾಂದರೆ ನಿಮಗೆ ಯೂನಿವರ್ಸ್ ಕೊಟ್ಟಂತಹ ಉತ್ತಮವಾದ ಉಡುಗೊರೆ ಆಗಿರ್ಬೋದು, ಯಾವುದೇ ಒಂದು ಯಶಸ್ಸು ಅನ್ನುವಂಥದ್ದು ನಿಮ್ಮಿಂದ ಕೈತಪ್ಪಿ ಹೋಗುತ್ತೆ, ನಿಮ್ಮಿಂದ ಅದು ನಾಶವಾಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಆ ವಿಚಾರವಾಗಿ ನೀವು ಸ್ವಲ್ಪ ಹೆಚ್ಚು ಗಮನವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸು, ನಿಮ್ಮ ಗಮನ ಎಲ್ಲೋ ಇದೆ ಅನ್ನುವಂಥದ್ದು, ಮುಂದೆ ಇರುವಂಥದ್ದು ನಿಮ್ಮ ಗಮನ ಎಲ್ಲೋ ಬೇರೆ ಕಡೆಗೆ ಸಾಗ್ತಾ ಇದೆ. ಆದ್ದರಿಂದ ನಿಮ್ಮ ಯಶಸ್ಸೆಲ್ಲೋ ಮಿಸ್ ಆಗುವಂತಹ ಸಾಧ್ಯತೆ ಇದೆ. ಅದ್ರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ ಅನ್ನುವಂಥದ್ದನ್ನು ಇಲ್ಲಿ ಏಂಜಲ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಅನ್ನುವಂತಹದ್ದು ಆರಂಭವಾಗ್ತಾ ಇದೆ ಅನ್ನುವಂಥದ್ದನ್ನು ಯೂನಿವರ್ಸ್ ತಿಳಿಸ್ತಾ ಇದ್ದಾರೆ. ಯಾರಿಗೋ ಇಲ್ಲಿ ನೀವು ಪ್ರೀತಿಯನ್ನು ಮ್ಯಾನಿಫೆಸ್ಟ್ ಮಾಡಿರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್ ಬೇಕು ಅಂತ ಹೇಳಿಬಿಟ್ಟು ನೀವು ಪ್ರಾರ್ಥಿಸಿರಬಹುದು. ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದು ಬರ್ತಾ ಇದೆ. ಆದರೆ ನೀವು ಎಲ್ಲೋ ಒಂದು ಕಡೆ ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ದೇವರು ನಿಮಗೆ ಅದನ್ನು ಅನುಗ್ರಹಿಸ್ತಾ ಇದ್ದಾರೆ. ನೀವು ಎಲ್ಲೋ ಯಾವುದೋ ನಿಮ್ಮ ಜೀವನದಲ್ಲಿ ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಗ್ರೂಪ್ 3 ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಉತ್ತಮವಾದ ಬದಲಾವಣೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆದರೆ ಆ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನೀವು ಇರಬೇಕು ಅನ್ನುವಂತಹದ್ದನ್ನು ಯೂನಿವರ್ಸ್ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ಅದು ನಿಮ್ಮಿಂದ ಮಿಸ್ ಆಗುತ್ತೆ ಅನ್ನುವಂಥದ್ದು, ಎಲ್ಲೋ ಒಂದು ರೀತಿ ನೀವು ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಶತ್ರುಗಳಿಂದ ಆಗಿರ್ಬೋದು, ಯಾವುದೋ ಒಂದು ರೀತಿ ಅದನ್ನು ನೀವು ಮಿಸ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚು ಗಮನವಹಿಸಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಪ್ರೀತಿ, ಕೆಲವೊಬ್ಬರಿಗೆ ಇಲ್ಲಿ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ, ಕೆಲವೊಬ್ಬರಿಗೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗ್ತಾ ಇದೆ, ಹಣಕಾಸಿನ ವಿಚಾರದಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇದೆ, ಹಾಗೂ ನಿಮ್ಮ ಹೆಲ್ತ್ ಕೂಡ ಉತ್ತಮವಾಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಿದೆ. ಹಾಗೆ ಕೆಲವೊಬ್ಬರು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭಿಸಬೇಕು ಅನ್ನುವಂಥದ್ದಿದ್ರೆ, ಯಾವುದಾದ್ರೂ ಒಂದು ಹೊಸ ವಿಚಾರಗಳ ಬಗ್ಗೆ ನೀವೇನಾದರೂ ಚಿಂತೆಯನ್ನು ಮಾಡಿದರೆ ಅವೆಲ್ಲವೂ ನಿಮಗೆ ಆರಂಭವಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ನ್ಯೂ ಬಿಗಿನಿಂಗ್ಸ್ ಅನ್ನುವಂಥದ್ದನ್ನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಅದೆಲ್ಲದರ ಬಗ್ಗೆ ನೀವು ಹೆಚ್ಚು ಗಮನವಹಿಸಿ ಅನ್ನುವಂಥದ್ದನ್ನು, ಎಚ್ಚರಿಕೆಯಿಂದ ಇರಿ, ಆ ವಿಚಾರಗಳಲ್ಲಿ ಹೆಚ್ಚು ಗಮನ ಕೊಡಿ ಅನ್ನುವಂಥದ್ದನ್ನು ಯೂನಿವರ್ಸ್ ನಿಮಗೆ ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಇಲ್ಲಾಂದರೆ ನೀವು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತೀರಾ, ನೀವು ಕಷ್ಟಕ್ಕೆ ಒಳಗಾಗ್ತೀರಾ ಅನ್ನುವಂತಹದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಸೊ ಇದಿಷ್ಟು ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ, ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೋಸ್ಕರ ಇಷ್ಟು ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ತಿಳಿಸಿ.